ಪ್ರೀತಿಯಿಂದ ಮಾಡಿದ ಅಡುಗೆ ರುಚಿಯಲ್ಲಿ ಸದಾ ಮುಂದೆ ಎನ್ನುತ್ತಾ ಪಲ್ಲವಿಯನ್ ಸಂಗಮದೇವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟೀ ಪ್ರಿಯರಿಗೆ ಗೊತ್ತಿರುತ್ತೆ, ಟೆನ್ಷನ್ ಎಷ್ಟೇ ಇದ್ರೂ ಒಂದು ಕಪ್ ಟೀ ಕುಡಿದ್ರೆ ಮನಸ್ಸೆಷ್ಟು ಹಗುರ ಆಗುತ್ತೆ ಅಂತ. ಬೇಕಾಗಿರುವ ಸಾಮಗ್ರಿ: ಟೀ ಪೌಡರ್, ತುಳಸಿ ಎಲೆ, ಶುಂಠಿ, ಸಂಬಾರ, ಚಕ್ಕೆ, ಜೀರಿಗೆ, ಲವಂಗ, ಸ್ವಲ್ಪ ಬೆಲ್ಲ ಮತ್ತು 1 ಲೋಟ ಹಾಲು. ಸಕ್ಕರೆ ಯೂಸ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ ಬೆಲ್ಲ ಯೂಸ್ ಮಾಡಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬೆಲ್ಲ ಹಾಕಿ. ಒಂದೊಂದು ಬೆಲ್ಲ ಏನಂದರೆ ಟೀ ಮಾಡುವಾಗ ಹಾಲು ಒಡೆದೋಗುತ್ತೆ. ಹಾಲು ಹಾಕಿದಾಗ ಆಗೇನು ಮಾಡಿ ಅಂದರೆ ಫಸ್ಟೇ ಹಾಲನ್ನ ಕಾಯಿಸಿ. ಈಗ ಮಸಾಲೆಗೆ ಚಕ್ಕೆ, ಲವಂಗ, ಜೀರಿಗೆ, ಶುಂಠಿ, ತುಳಸಿ ಎಲೆ. ಇಲ್ಲಿ ನಾನು ಏಲಕ್ಕಿನ ಟೀ ಪೌಡರ್ಗೆ ಮಿಕ್ಸ್ ಮಾಡಿರ್ತೀನಿ, ಅದರಿಂದ ಏಲಕ್ಕಿ ಹಾಕಿಲ್ಲ. ಏಲಕ್ಕಿ ಹಾಕಿದ್ರೂ ಟೀ ಸೂಪರಾಗಿ ಆಗುತ್ತೆ. ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನಾವು ಬಾಯ್ಲ್ ಮಾಡಿದಷ್ಟು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಟೀದು ಸುವಾಸನೆ ಚೆನ್ನಾಗಿರುತ್ತೆ. ನಿಮಗೆ ಆಗಾಗ ಶೀತ ಆಗ್ತಿದೆ, ಸೈನಸ್ ಇದೆ ಅಂತ ಹೇಳಿದ್ರೆ ಇದನ್ನ ವಾರಕ್ಕೆ ಒಂದು 2 ಟೈಮ್ಸ್ ಕುಡಿದ್ರೆ ತುಂಬ ಒಳ್ಳೆಯದು. ಜಾಸ್ತಿ ಕುಡಿದ್ರೆ ಬಾಡಿ ಹೀಟ್ ಆಗುತ್ತೆ, ಯಾಕೆಂದರೆ ಶುಂಠಿ ಏಲಕ್ಕಿ ಎಲ್ಲ ಹೀಟ್ ಅಲ್ವಾ, ಅದಕ್ಕೆ. ಇದನ್ನ ನೀವು ಕಷಾಯದ ಪುಡಿ ಥರ ಮಾಡ್ಕೋಬೋದು. ಅಂದರೆ ಚಕ್ಕೆ, ಲವಂಗ, ಜೀರಿಗೆ, ಸಂಬಾರ, ಒಣಗಿರೋ ಶುಂಠಿ ಮತ್ತು ಸೋಂಪು ಆ್ಯಡ್ ಮಾಡಿದ್ರು ಟೀ ಸೂಪರಾಗಿ ಆಗುತ್ತೆ. ಇದನ್ನೆಲ್ಲ ಪೌಡರ್ ಮಾಡ್ಕೊಂಡು ಕಷಾಯದ ಪುಡಿ ಮಾಡ್ಕೋಬೋದು. ನೀವು ಹಾಸ್ಟೆಲಲ್ಲಿ ಏನಾದರೂ ಇದ್ದರೆ ಈ ಥರ ಕಷಾಯ ಈ ರೀತಿ ನೀರಿಗೆ ಬೆಲ್ಲ ಹಾಕಿ ಕಷಾಯದ ಪೌಡರ್ ಮಾಡಿರ್ತೀವಲ್ಲ ಅದನ್ನ ಹಾಕಿ ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ ಟೀ. ಮತ್ತು ನಿಮಗೆ ಶೀತ ಆಗಿದ್ದರೆ ಆದಷ್ಟು ಬೇಗ ಶೀತ ಕಡಿಮೆ ಆಗುತ್ತೆ. ಶೀತ ಆದಾಗ ಸಿಪ್ಲೆ ಎಲ್ಲ ಯೂಸ್ ಮಾಡೋದು ಬದಲು ಕಷಾಯ ಮಾಡ್ಕೊಂಡು ಕುಡಿದ್ರೆ ಶೀತ ತುಂಬ ಬೇಗ ಹೋಗುತ್ತೆ. ಈಗ ಟೀ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ. ಹಾಲು ಹಾಕೋಕ್ಕಿಂತ ಮುಂಚೆನೇ ಟೀ ಪೌಡರ್ನ ಚೆನ್ನಾಗಿ ಕುದಿಸ್ಕೊಳ್ಳಿ, ಆಗ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಈಗ ಈ ಕಪ್ಪಲ್ಲಿ 1 ಲೋಟ ಹಾಲು ತಗೊಂಡಿದ್ದೀನಿ. ಏನಂದರೆ ತುಂಬ ಟೀನ ದಟ್ಟವಾಗಿ ಅಂದರೆ ಗಟ್ಟಿಯಾಗಿ ಮಾಡ್ಕೊಂಡು ಕುಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ತುಂಬ ತೆಳುವೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅಂದರೆ ಇದರಲ್ಲಿ 1 ಲೋಟ ಹಾಲು ತಗೊಂಡಿದ್ದೀನಿ, ಅರ್ಧ ಲೋಟ ನೀರು ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಕುದಿಸೋಷ್ಟು ಟೀ ಪೌಡರ್ ಕಲರ್ ಎಷ್ಟು ಚೇಂಜ್ ಆಗಿದೆ. ಈಗ ಟೀ ಸೋಸೋಣ. ವಾವ್, ಟೀ ಸಖತ್ತಾಗಿ ಬಂದಿದೆ ನೋಡಿ. ಸರಿ, ಈ ಥರ ಟೀ ಮಾಡಿ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಶುಭ ದಿನ.